ಇವತ್ತು ನನ್ನ ಮುಂದೆ 10ರಿಂದ 15 ಸಾವಿರ ಪ್ರೈಸ್ ರೇಂಜಲ್ಲಿ ಲಾಂಚ್ ಆಗಿರುವಂಥ ಎರಡು 5G ಸ್ಮಾರ್ಟ್ಫೋನ್ಗಳಿದೆ. ಮೊದಲನೇದಾಗಿ ರಿಯಲ್ಮಿ C67 5G. ಇದರ ಬೇಸ್ ವೇರಿಯಂಟ್ ಅಂದರೆ 4GB ರ್ಯಾಮು, 128GB ಸ್ಟೋರೇಜ್ನ ವೇರಿಯಂಟು, 13,000 ರೂಪಾಯಿಗೆ ಲಾಂಚ್ ಆಗಿರುವಂಥದ್ದು. ಆಯಿತಾ. ಇನ್ನು ಈ ಕಡೆ ಮೋಟೋ G34 5G. ಇದರ ಬೇಸ್ ವೇರಿಯಂಟ್ ಅಂದರೆ ಇದು ಕೂಡ 4GB ರ್ಯಾಮು ಮತ್ತು 128GB ಸ್ಟೋರೇಜ್ನ ವೇರಿಯಂಟ್, ಬರೀ 11,000 ರೂಪಾಯಿಗೆ ಲಾಂಚ್ ಆಗಿರುವಂಥದ್ದು. ಹೈ, ನಾನು ಸಂದೀಪ್ ಫ್ರಮ್ ಟೆಕ್ ಇನ್ ಕನ್ನಡ. ನಾನಿವತ್ತು ಈ ಎರಡೂ ಸ್ಮಾರ್ಟ್ಫೋನ್ಗಳನ್ನು ಕಂಪೇರ್ ಮಾಡ್ತಾ ಇದ್ದೀನಿ. ಈ ಪ್ರೈಸ್ ರೇಂಜಲ್ಲಿ ಯಾವ ಸ್ಮಾರ್ಟ್ಫೋನ್ ತೊಗೊಂಡ್ರೆ ಒಳ್ಳೆಯದು, ಯಾವ ಸ್ಪೆಸಿಫಿಕೇಷನ್, ಯಾವುದ್ರಲ್ಲಿ ಚೆನ್ನಾಗಿದೆ, ಯಾವುದ್ರಲ್ಲಿ ಚೆನ್ನಾಗಿಲ್ಲ, ಕಂಪ್ಲೀಟ್ ಮಾಹಿತಿಯನ್ನು ತಿಳಿಸ್ಕೊಡ್ತೀನಿ. ಅದಕ್ಕಿಂತ ಮುಂಚೆ ನೀವು ನಮ್ಮ ಟೆಕ್ ಇನ್ ಕನ್ನಡ ಯೂಟ್ಯೂಬ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ಬೆಲ್ ಐಕಾನ್ ಕೂಡ ಕ್ಲಿಕ್ ಮಾಡ್ಬೋದು. ಮೊದಲನೇದಾಗಿ ಈ ಬಾಕ್ಸ್ ಒಳಗಿರುವಂಥ ಆಕ್ಸೆಸರೀಸ್ಗಳನ್ನು ಕಂಪೇರ್ ಮಾಡೋದಕ್ಕೆ ಹೋದರೆ ನಮಗೆ ಈ ಮೋಟೋ G34ನಲ್ಲಿ ಯಾವುದೇ ಬ್ಯಾಕ್ ಕವರ್ ಸಿಗ್ತಲ್ಲ. ಎರಡರಲ್ಲೂ ಕೂಡ ಚಾರ್ಜರ್ ಇದೆ. ನಮಗೆ ಮೋಟೋದಲ್ಲಿ 20 ವ್ಯಾಟ್ ಚಾರ್ಜರ್ ಇದ್ದರೆ ಈ ಒಂದು ರಿಯಲ್ಮಿ C67ನಲ್ಲಿ ಬಾಕ್ಸ್ ಒಳಗೇ 33 ವ್ಯಾಟ್ನ ಚಾರ್ಜರ್ ಕೊಟ್ಟಿದ್ದಾರೆ. ಜೊತೆಗೆ ಈ ಸ್ಮಾರ್ಟ್ಫೋನ್ನಲ್ಲಿ ಮೋಟೋದಲ್ಲಿ ಸ್ಕ್ರೀನ್ ಗಾರ್ಡ್ ಹಾಕಿಲ್ಲ ಮತ್ತು ರಿಯಲ್ಮಿ C67ನಲ್ಲಿ ಆಲ್ರೆಡಿ ಸ್ಕ್ರೀನ್ ಗಾರ್ಡನ್ನು ಹಾಕಿರ್ತಾರೆ. ಸೊ ಈ ಬಾಕ್ಸ್ ಒಳಗಿರುವಂಥ ಆಕ್ಸೆಸರೀಸ್ಗಳ ಬೇಸಿಕ್ ಕಂಪ್ಯಾರಿಸನ್. ಆಯಿತಾ. ಮೊದಲನೇದಾಗಿ ಈ ಎರಡು ಫೋನ್ಗಳ ಡಿಸೈನ್ ಮತ್ತು ಬಿಲ್ಡ್ ಕ್ವಾಲಿಟಿ ಬಗ್ಗೆ ಮಾತನಾಡಬೇಕು ಅಂತ ಅಂದರೆ, ಕೈಯಲ್ಲಿ ಇಟ್ಕೊಂಡ ತಕ್ಷಣ ಗ್ರಿಪ್ಪು ನನಗೆ ಈ ಒಂದು ಮೋಟೋ G34ನಲ್ಲಿ ಚೆನ್ನಾಗಿ ಸಿಗ್ತಾ ಇದೆ. ಕಾರಣ ಇದರಲ್ಲಿರುವಂಥ ವೀಗನ್ ಲೆದರ್. ಆಯಿತಾ. ಸೊ ಗ್ರಿಪ್ಪು ಚೆನ್ನಾಗಿ ಕೂತ್ಕೊಳ್ಳುತ್ತೆ ಮತ್ತು ಯಾವುದೇ ಸ್ಮಡ್ಜಸ್ ಕೂಡ ಆಗೋದಿಲ್ಲ. ತುಂಬ ಪ್ರೀಮಿಯಂ ಫೀಲ್ನ ಕೊಡುತ್ತೆ ಮತ್ತು ಸ್ವಲ್ಪ ಲೈಟ್ ವೆಯ್ಟ್ ಕೂಡ ಇರುವಂಥದ್ದು. ಈ ಕಡೆ ರಿಯಲ್ಮಿ C67 ಇದು ಪ್ಲಾಸ್ಟಿಕ್ ಬ್ಯಾಕು. ನಿಮಗೆ ಕೈಗೆ ಗ್ರಿಪ್ಪಿ ಅನ್ಸಲ್ಲ, ಸ್ವಲ್ಪ ಹೆವಿ ಅನಿಸುತ್ತೆ, ವೆಯ್ಟ್ ಕೂಡ ಸ್ವಲ್ಪ ಜಾಸ್ತಿ ಇದೆ. ಆಯಿತಾ. ಇದು ನಿಮಗೆ 190 ಗ್ರಾಮ್ ಇದ್ದರೆ ಈ ಕಡೆ ಮೋಟೋ ಕೇವಲ 179. ತುಂಬ ಲೈಟ್ ವೆಯ್ಟ್ ಫೀಲ್ನ ಕೊಡುತ್ತೆ. ಎರಡು ಕೂಡ ಥಿಕ್ನೆಸ್ಸಲ್ಲಿ ಆಲ್ಮೋಸ್ಟ್ ಸೇಮ್ ಇದೆ. ಎರಡು ಕ್ಲೋಸ್ ಟು 8 mm ಥಿಕ್ನೆಸ್ಸನ್ನು ಹೊಂದಿರುವಂಥದ್ದು. ನಾನು ನಿಮಗೆ ಸ್ಕ್ರೀನಲ್ಲಿ ತೋರಿಸ್ತಾ ಇದ್ದೀನಿ ಎಕ್ಸಾಕ್ಟ್ MM. ಸೊ ಬಿಲ್ಡ್ ಕ್ವಾಲಿಟಿಯಲ್ಲಿ ಲುಕ್ ವೈಸು ಮತ್ತು ಫೀಲ್ ವೈಸು ನನಗೆ ಮೋಟೋ G34 ನನಗೆ ಚೆನ್ನಾಗಿದೆ ಅಂತ ಅನ್ನಿಸ್ತು. ಎರಡು ಕೂಡ ಪ್ಲಾಸ್ಟಿಕ್ ಫ್ರೇಮು, ನಿಮಗೆ ಫ್ರಂಟ್ ಎರಡು ಕೂಡ ಗ್ಲಾಸ್ ಸಿಗ್ತದೆ, ಎರಡು ಕೂಡ ಪಂಚೋಲ್ ಕ್ಯಾಮ್ರಾ, ಬೆಸಲ್ ಎರಡರಲ್ಲೂ ಕೂಡ ಜಾಸ್ತಿನೇ ಇದೆ. ಮತ್ತು ಹಿಂದ್ಗಡೆಗೆ ಬಂತು ಅಂತ ಅಂದರೆ ಹೇಳಿದ್ನಲ್ಲಾಗಲೇ ವೀಗನ್ ಲೆದರ್ ಒಂದು ಸ್ವಲ್ಪ ಪ್ಲಸ್ ಪಾಯಿಂಟು. ಬಿಟ್ಟರೆ ನಿಮ್ಗೆ ಎರಡರಲ್ಲೂ ಕೂಡ USB Type-C ಪೋರ್ಟ್ ಇದೆ, ಹೆಡ್ಫೋನ್ ಜಾಕ್ ಎರಡರಲ್ಲೂ ಕೂಡ ಸಿಗ್ತಾ ಇರುವಂಥದ್ದು. ಮತ್ತು ನಿಮಗೆ ಸಿಮ್ ಸ್ಲಾಟಿಗೆ ಬಂತು ಅಂತ ಅಂದರೆ ಮೋಟೋದಲ್ಲಿ ಹೈಬ್ರಿಡ್ ಸಿಮ್ ಸ್ಲಾಟ್ ಸಿಗ್ತದೆ, ರಿಯಲ್ಮಿನಲ್ಲಿ ನಿಮಗೆ ಡೆಡಿಕೇಟೆಡ್ SD ಕಾರ್ಡ್ ಸ್ಲಾಟ್ ಇದೆ. ಸೊ ಅದೊಂದು ಪ್ಲಸ್ ಪಾಯಿಂಟ್ ಅಂತೀನಿ. ಇನ್ನು ಎರಡರಲ್ಲೂ ಕೂಡ ನಿಮಗೆ IP ರೇಟಿಂಗ್ ಸಿಗ್ತಾ ಇರುವಂಥದ್ದು. ಮೋಟೋದಲ್ಲಿ IP52 ಸಿಕ್ಕರೆ ನಿಮಗೆ ಈ ಕಡೆ ರಿಯಲ್ಮಿನಲ್ಲಿ IP54 ಸಿಗ್ತಾ ಇರುವಂಥದ್ದು. ಎರಡು ಕೂಡ ಅಂತ ಮೇಜರ್ ಡಿಫ್ರೆನ್ಸ್ ಇಲ್ಲ. ಬಿಲ್ಡ್ ಕ್ವಾಲಿಟಿಯಲ್ಲಿ ಯಾವುದೇ ಪ್ರಾಬ್ಲಮ್ ಇಲ್ಲ ಅಂತ ಅನ್ನಿಸ್ತು. ಒಂದೇನಪ್ಪ ಅಂತ ಅಂದರೆ ಈ ವೀಗನ್ ಲೆದರಿಂದ ಸ್ವಲ್ಪ ಜಾಸ್ತಿ ಪಾಯಿಂಟ್ ಕೊಡಬೇಕು ಅಂತಂದರೆ ಕೊಡ್ಬೋದು. ನನಗೆ ಎರಡು ಕೂಡ ಈಕ್ವಲ್ ಅಂತ ಅನ್ನಿಸ್ತು. ಇನ್ನು ಡಿಸ್ಪ್ಲೇ ಬಗ್ಗೆ ಮಾತನಾಡಬೇಕು ಅಂತ ಅಂದರೆ ಎರಡರಲ್ಲೂ ಕೂಡ ನಿಮಗೆ IPS ಡಿಸ್ಪ್ಲೇ ಸಿಗ್ತಾ ಇದೆ. ಆದರೆ ನಮಗೆ ಮೋಟೋದಲ್ಲಿ HD+ ಡಿಸ್ಪ್ಲೇ ಸಿಕ್ಕರೆ ರಿಯಲ್ಮಿನಲ್ಲಿ ಫುಲ್ HD+ ಡಿಸ್ಪ್ಲೇ ಸಿಗ್ತಾ ಇರುವಂಥದ್ದು. ಎರಡೂ ಕೂಡ 120 ವಾಟ್ಸ್ನ ರಿಫ್ರೆಶ್ ರೇಟನ್ನು ಹೊಂದಿರುವಂಥ ಡಿಸ್ಪ್ಲೇ. ಎರಡೂ ಕೂಡ ಒಂದು ಲೆವೆಲಿಗೆ ಬ್ರೈಟ್ ಆಗಿದೆ. ಪೀಕ್ ಬ್ರೈಟ್ನೆಸ್ ಆಲ್ಮೋಸ್ಟ್ ಎರಡೂ ಕೂಡ ಸೇಮ್ ಇರುವಂಥದ್ದು. ಒಂದು 100 ನಿಟ್ಸ್ ಆ ಕಡೆ ಈ ಕಡೆ ವೇರಿ ಆಗ್ಬೋದು. ಎರಡೂ ಕೂಡ ಬಿಸಿಲಿಗೆ ಇಟ್ಕೊಂಡ್ರೆ ಒಂದು ಲೆವೆಲ್ಲಿಗೆ ಬ್ರೈಟ್ ಆಗಿರುವಂಥದ್ದು. ವ್ಯೂಯಿಂಗ್ ಆ್ಯಂಗಲ್ ಎರಡರಲ್ಲೂ ತುಂಬ ಚೆನ್ನಾಗಿದೆ. ಒಂದೇನಪ್ಪ ಅಂತ ಅಂದರೆ ನಿಮಗೆ ಇದರಲ್ಲಿ HD+ ಇರೋದ್ರಿಂದ ಸ್ವಲ್ಪ ಪಾಯಿಂಟ್ ಕಡಿಮೆ ಆಗುತ್ತೆ. ಎರಡರದ್ದು ಕೂಡ ಟಚ್ ಸ್ಯಾಂಪ್ಲಿಂಗ್ ರೇಟ್ ತುಂಬ ಚೆನ್ನಾಗಿದೆ. ನಿಮಗೆ ಮೋಟೋದಲ್ಲಿ 240 ಹರ್ಟ್ಸ್ನ ಟಚ್ ಸ್ಯಾಂಪ್ಲಿಂಗ್ ರೇಟ್ ಸಿಕ್ಕರೆ ರಿಯಲ್ಮಿನಲ್ಲಿ 180 ಹರ್ಟ್ಸ್ನ ಟಚ್ ಸ್ಯಾಂಪ್ಲಿಂಗ್ ರೇಟ್ ಸಿಗ್ತಾ ಇರುವಂಥದ್ದು. ಎರಡೂ ಕೂಡ ತುಂಬ ಸ್ಮೂತಾಗಿ ಚೆನ್ನಾಗಿ ಆಪ್ಟಿಮೈಸ್ ಮಾಡಿದ್ದಾರೆ. ಎಲ್ಲೂ ಕೂಡ ಲ್ಯಾಗಿ ಫೀಲ್ ಕೊಡಲಿಲ್ಲ. ಸೊ 120 ಹರ್ಟ್ಸ್ ಆಗಿರೋದ್ರಿಂದ ಸೂಪರ್ ಅಂತೀನಿ. ಇದರಲ್ಲಿ ಸ್ವಲ್ಪ ಜಾಸ್ತಿ ಪಾಯಿಂಟನ್ನು ರಿಯಲ್ಮಿ ಪಡ್ಕೊಡುತ್ತೆ. ಇನ್ನು ವೇರಿಯಂಟಿಗೆ ಬಂತು ಅಂತ ಅಂದರೆ ಎರಡರಲ್ಲೂ ಕೂಡ ನಿಮಗೆ 4GB ರ್ಯಾಮ್ನ ವೇರಿಯಂಟ್ ಸಹ ಇರುವಂಥದ್ದು. ಸ್ಟೋರೇಜ್ ನಿಮಗೆ ಅಪ್ ಟು 128GB ಸಿಗ್ತಾ ಇರುವಂಥ. ಎರಡರಲ್ಲೂ ಕೂಡ ನೀವು SD ಕಾರ್ಡನ್ನು ಹಾಕ್ಬೋದು. ನಿಮ್ಗೆ ಹೈಬ್ರಿಡ್ ಆಗಲಿಲ್ಲದಲ್ಲ, ಸೊ ಬೇಕು ಅಂದರೆ SD ಕಾರ್ಡನ್ನ ನೀವು ಹಾಕ್ಕೊಂಡು ಎಕ್ಸ್ಪ್ಯಾಂಡ್ ಮಾಡ್ಬೋದು. ನಿಮ್ಗೆ ಎರಡರಲ್ಲೂ ಕೂಡ LPDDR4X ರ್ಯಾಮ್ ಸಿಗ್ತಾ ಇದೆ. ಆದರೆ ರಿಯಲ್ಮಿನವರೆಲ್ಲೂ ಕೂಡ ಯಾವ ಸ್ಟೋರೇಜ್ ಟೈಪ್ ಅಂತ ಸ್ಪೆಸಿಫೈ ಮಾಡಿಲ್ಲ. ಆದರೆ ಮೋಟೋದಲ್ಲಿ ನಮಗೆ UFS 2.2 ಸ್ಟೋರೇಜ್ ಸಿಗ್ತದೆ. ಸೂಪರ್ ವಿಷಯ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ನಾನು ಎರಡರ ಸ್ಪೀಡ್ ಟೆಸ್ಟನ್ನು ಮಾಡ್ದಂಗೆ, ಸ್ಟೋರೇಜ್ದು ಬೆಂಚ್ ಮಾರ್ಕನ್ನು ಚೆಕ್ ಮಾಡ್ದಂಗೆ, ರೀಡು ರೈಟ್ ಸ್ಪೀಡಲ್ಲಿ, ರ್ಯಾಂಡಮ್ ರೀಡು ಮತ್ತು ಸೀಕ್ವೆನ್ಷಿಯಲ್ ರೀಡ್ ರೈಟ್ ಸ್ಪೀಡಲ್ಲಿ ನಾನು ನಿಮ್ಗೆ ತೋರಿಸ್ತಾ ಇದ್ದೀನಿ. ಮೋಟೋ ಸ್ವಲ್ಪ ಬೆಟರ್ ಪರ್ಫಾರ್ಮ್ ಮಾಡ್ತಾ ಇದೆ ಅಂತ ಅನ್ನಿಸ್ತು. ಆಯಿತಾ. ಗೊತ್ತಿಲ್ಲ ಈ ಒಂದು ರಿಯಲ್ಮಿ C67ನಲ್ಲಿ ಯಾವ ಸ್ಟೋರೇಜ್ ಟೈಪ್ ಹಾಕಿದ್ದಾರೆ, eMMCನ, eMCPನ ಅಥವಾ UFS ಸ್ಟೋರೇಜಾ ಗೊತ್ತಿಲ್ಲ. ಆಯಿತಾ. ಸ್ಪೆಸಿಫೈ ಮಾಡಿದೆ, ಬಟ್ ನಾನು ಚೆಕ್ ಮಾಡ್ದಂಗೆ ಮೋಟೋ ಸ್ವಲ್ಪ ರೀಡು ರೇಟಲ್ಲಿ ಸ್ವಲ್ಪ ಬೆಟರ್ ಇದೆ ಅಂತ ನನ್ನ ಒಂದು ಅಭಿಪ್ರಾಯ. ಸೊ ಈ ಕಾರಣದಿಂದ ಈ ಒಂದು ರೌಂಡಲ್ಲಿ ಮೋಸ್ಟ್ಲಿ ಒಂದು ಸಣ್ಣ ಪಾಯಿಂಟ್, ಜಾಸ್ತಿ ಅಲ್ಲ, ಒಂದು ಸಣ್ಣ ಪಾಯಿಂಟ್ ನೋಡಬೇಕಾದ್ರೆ
ಕೊಡಬಹುದು ಆಯಿತಾ. ಜೊತೆಗೆ ನಿಮಗೆ ನೋಡಿ ಪ್ರೈಸ್ ಗ್ಯಾಪ್ ಕೂಡ ಹಂಗೆ ಇದೆ ಆಯಿತಾ. ಸೇಮ್ ವೇರಿಯಂಟ್ ಆದರೂ ಕೂಡ 2,000 ರೂಪಾಯಿ ಕಡಿಮೆ ಆಗುತ್ತೆ. ಸೊ ಅದನ್ನು ನಾವು ತಲೆಲಿಡ್ಕೊಬೇಕಾಗತ್ತೆ. ಇದಾದ ನಂತರ ಪರ್ಫಾರ್ಮೆನ್ಸಿಗೆ ಬಂತು ಅಂತ ಅಂದರೆ ಎರಡರಲ್ಲೂ ಕೂಡ 5G ಪ್ರೋಸೆಸರ್ ಇದೆ. ಎರಡು ಕೂಡ ಡಿಫ್ರೆಂಟ್ ಪ್ರೋಸೆಸರ್. ಒಂದು ಮೀಡಿಯಾಟೆಕ್ಕು, ಇನ್ನೊಂದು ಸ್ನ್ಯಾಪ್ಡ್ರ್ಯಾಗನ್. ನಮಗೆ ಈ ಮೋಟೋದಲ್ಲಿ ಸ್ನ್ಯಾಪ್ಡ್ರ್ಯಾಗನ್ 695 5G ಪ್ರೋಸೆಸರ್ ಸಿಗ್ತದೆ. ಈ ಕಡೆ ರಿಯಲ್ಮಿನಲ್ಲಿ ನಮಗೆ ಡೈಮೆನ್ಸಿಟಿ 6100 ಪ್ಲಸ್ 5G ಪ್ರೋಸೆಸರ್ ಸಿಗ್ತಾ ಇರುವಂಥದ್ದು. ಎರಡೂ ಕೂಡ ತುಂಬ ಕ್ಲೋಸ್ ಇದೆ ಆಯಿತಾ, ತುಂಬ ಕ್ಲೋಸ್ ಇದೆ ಆಯಿತಾ. ಹೆವಿ ಪರ್ಫಾರ್ಮೆನ್ಸ್ ಇಲ್ಲ, ಹೆವಿ ಡಿಫ್ರೆನ್ಸ್ ಇಲ್ಲ. ಆದರೆ ಬೆಂಚ್ ಮಾರ್ಕನ್ನು ಚೆಕ್ ಮಾಡ್ದಂಗೆ ಅದು CPU ಪರ್ಫಾರ್ಮೆನ್ಸ್ ಆಗಿರ್ಬೋದು, GPU ಪರ್ಫಾರ್ಮೆನ್ಸ್ ಆಗಿರ್ಬೋದು, ಎರಡನ್ನೂ ಕಂಪೇರ್ ಮಾಡೋದಕ್ಕೆ ಹೋದರೆ ಈ ಎರಡರಲ್ಲೂ ಕೂಡ ಮೋಟೋ ಬೆಟರ್ ಇರುವಂಥದ್ದು ಆಯಿತಾ. ಮೋಟೋ ಸ್ವಲ್ಪ ಬೆಟರ್ ಆಯಿತಾ. ಆ ಬೆಂಚ್ ಮಾರ್ಕನ್ನು ಕೂಡ ನಾನು ನಿಮಗೆ ತೋರಿಸ್ತೇನೆ. ನಾನು ಅಂಥದ್ದು ಬೆಂಚ್ ಮಾರ್ಕ್ ಚೆಕ್ ಮಾಡಿದಂಗೆ ಮೋಟೋ ನಮಗೆ 4,36,000 4,40,000 ತನಕ ರೇಟಿಂಗ್ ಕೊಟ್ಟರೆ, ಈ ಕಡೆ ರಿಯಲ್ಮಿ 4,17,000 4,20,000 ರೇಟಿಂಗನ್ನು ಕೊಡ್ತಾ ಇರುವಂಥದ್ದು. ಅದರಲ್ಲೂ ಕೂಡ ನಾವು CPU ಪರ್ಫಾರ್ಮೆನ್ಸನ್ನು ನೋಡೋದಕ್ಕೆ ಹೋದರೆ ಮೋಟೋ ಕ್ಲೋಸ್ ಟು 10,000 ಪಾಯಿಂಟನ್ನು CPU ಪರ್ಫಾರ್ಮೆನ್ಸಲ್ಲಿ ಪಡ್ಕೊಂಡ್ರೆ, GPU ಪರ್ಫಾರ್ಮೆನ್ಸಲ್ಲಿ ಕ್ಲೋಸ್ ಟು 16,000 18,000 ರೇಟಿಂಗನ್ನು ಮೋಟೋ ಜಾಸ್ತಿ ಪಡ್ಕೋತಾರೆ. ಸೊ ನೋಡೋದಕ್ಕೆ ಹೋದರೆ CPU ಪರ್ಫಾರ್ಮೆನ್ಸ್ ಮತ್ತು GPU ಪರ್ಫಾರ್ಮೆನ್ಸ್ ಎರಡೂ ಕೂಡ ಮೋಟೋದಲ್ಲಿ ಬೆಟರ್ ಇದೆ. ಇನ್ನು ಗೇಮಿಂಗ್ ಟೆಸ್ಟನ್ನು ನಾವು ಮಾಡ್ದಂಗೆ BGMIನಲ್ಲಿ ಈ ಎರಡೂ ಫೋನ್ಗಳಲ್ಲಿ ಸ್ಮೂತ್ ಸೆಟ್ಟಿಂಗ್ನಲ್ಲಿ ಅಪ್ ಟು ಅಲ್ಟ್ರಾ ತನಕ ನೀವು ಇಟ್ಕೊಬೋದು ಗ್ರಾಫಿಕ್ಕನ್ನು. ಇನ್ನು HD ಬಂತು ಅಂತ ಅಂದರೆ ಎರಡರಲ್ಲೂ ಕೂಡ HDಯಲ್ಲಿ ಹೈ ತನಕ ಗ್ರಾಫಿಕ್ಕನ್ನು ಇಟ್ಕೊಬೋದು. ನಾವು ಟೆಸ್ಟ್ ಮಾಡ್ದಂಗೆ ಮೋಟೋದಲ್ಲಿ ಪರ್ಫಾರ್ಮೆನ್ಸ್ ಸ್ವಲ್ಪ ಸ್ಮೂತ್ ಅನ್ನಿಸ್ತು ಕಂಪ್ಯಾರಿಟಿವ್ಲಿ. ಈ ಒಂದು C67ಗೆ ಕಂಪೇರ್ ಮಾಡಿದ್ರೆ ಮೋಟೋದಲ್ಲಿ ಗೇಮಿಂಗು ಸ್ವಲ್ಪ ಸ್ಮೂತ್ ಅನ್ನಿಸ್ತು. ಎರಡೂ ಸೆಟ್ಟಿಂಗಲ್ಲೂ ಕೂಡ ಬೆಟರ್ ಗೇಮಿಂಗ್ ಎಕ್ಸ್ಪೀರಿಯನ್ಸ್ ನಮಗೆ ಈ ಒಂದು ಮೋಟೋದಲ್ಲಿ ಸಿಕ್ತು. ಜೊತೆಗೆ ಈ ಗೈರೋ ಈ ಕೆಲವು ಕಾರಣಗಳಿಂದ ಈ ರಿಯಲ್ಮಿನಲ್ಲಿ ಗೈರೋ ನಾವು BGM ಮಾಡಬೇಕಾದ್ರೆ ಅಷ್ಟು ಚೆನ್ನಾಗಿ ಕೆಲಸವನ್ನು ಮಾಡ್ತಾ ಇಲ್ಲ. ಸೊ ಅದೊಂದು ನಮಗೆ ನಾವು ಅಬ್ಸರ್ವ್ ಮಾಡಿದ್ದು ಆಯಿತಾ. ಅದನ್ನು ಬಿಟ್ಟರೆ ಈ ಎರಡೂ ಕೂಡ ತುಂಬ ಅಂದರೆ ಆನ್ ದ ಪೇಪರ್ ಎರಡೂ ಕೂಡ ತುಂಬ ಕ್ಲೋಸ್ ಇದ್ದಾವೆ ಆಯಿತಾ. ತುಂಬ ಕ್ಲೋಸ್ ಇದ್ದಾವೆ. ಆಲ್ಮೋಸ್ಟ್ ಯಾವ ಅಪ್ಲಿಕೇಶನ್ ಬೇಕಾದ್ರೂ ಈ ಪ್ರೈಸನ್ನು ಸ್ಮೂತಾಗಿ ರನ್ ಮಾಡಬಲ್ಲಂಥ ಕೆಪಾಸಿಟಿ ಈ ಪ್ರೋಸೆಸರ್ಗಿದೆ ಆಯಿತಾ. ಗೇಮಿಂಗ್ನು ಕೂಡ ಆಲ್ಮೋಸ್ಟ್ ಯಾವ ಗೇಮ್ ಬೇಕಾದ್ರೂ ಒಂದು ಲೆವೆಲಿಗೆ ಮಿಡ್ ಸೆಟ್ಟಿಂಗಲ್ಲಿ ಆಡ್ಕೊಬೋದು, ತೊಂದರೆ ಇಲ್ಲ. ಬಟ್ ಆನ್ ದ ಪೇಪರು ಮೋಟೋ ಪರ್ಫಾರ್ಮೆನ್ಸಲ್ಲಿ ಸ್ವಲ್ಪ ಬೆಟರ್ ಇದೆ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ ಆಯಿತಾ. ಇನ್ನು ಕ್ಯಾಮ್ರಾಗೆ ಬಂತು ಅಂತ ಅಂದರೆ ಈ ಎರಡೂ ಫೋನ್ಗಳಲ್ಲಿ ರೇರಲ್ಲಿ 2 ಕ್ಯಾಮ್ರಾ ಇದೆ. ಎರಡರ ಮೇನ್ ಸೆನ್ಸರ್ ಬಂದ್ಬಿಟ್ಟು 50 MP ಆಯಿತಾ. ಎರಡರ ಸೆಕೆಂಡ್ರಿ ಸೆನ್ಸಾರ್ ಕೂಡ 2 MP ಇದೆ. ಆದರೆ ಮೋಟೋದಲ್ಲಿ ನಮಗೆ ಮ್ಯಾಕ್ರೋ ಲೆನ್ಸ್ ಸಿಕ್ಕರೆ, ಈ ಕಡೆ ರಿಯಲ್ಮಿನಲ್ಲಿ ಡೆಪ್ತ್ ಸೆನ್ಸಾರ್ ಸಿಗ್ತಾ ಇರುವಂಥದ್ದು. ಈ ಎರಡರ ಫೋಟೋ ಕ್ವಾಲಿಟಿಯನ್ನು ನಾವು ಕಂಪೇರ್ ಮಾಡಬೇಕು ಅಂದರೆ ಡಿಫ್ರೆಂಟ್ ಸಿನಾರಿಯೋದಲ್ಲಿ ನಮಗೆ ಡಿಫ್ರೆಂಟ್ ಕ್ವಾಲಿಟಿ ಈ ಎರಡರಲ್ಲೂ ಸಿಗುತ್ತೆ ಆಯಿತಾ. ಈ ಲ್ಯಾಂಡ್ಸ್ಕೇಪ್ ಫೋಟೋಗ್ರಫಿಗೆ ಅಂದರೆ ನೇಚರ್ನ ಅಥವಾ ಯಾವುದೋ ಬಿಲ್ಡಿಂಗನ್ನು ನೀವು ಫೋಟೋ ತೆಗಿತಾ ಇದ್ದೀರಾ ಅಂತ ಅಂದರೆ ಮೋಟೋದಲ್ಲಿ ಮಚ್ ಬೆಟರ್ ಡೀಟೇಲ್ಸ್ ಸಹ ಸಿಗ್ತಾ ಇರುವಂಥದ್ದು. ಝೂಮ್ ಮಾಡಿದ್ರೆ ಡೀಟೇಲ್ಸು ಮೋಟೋದಲ್ಲಿ ಸ್ವಲ್ಪ ಬೆಟರ್ ಇದೆ. ಏಕೆಂದರೆ ಇದರಲ್ಲಿ ಮೋಟೋದಲ್ಲಿ ಗೂಗಲ್ದು ಫೋಟೋ ಎನ್ಹಾನ್ಸ್ ಫೀಚರ್ ಇದೆ ಆಯಿತಾ. ಸ್ವಲ್ಪ ಪ್ರೋಸೆಸ್ ಮಾಡುತ್ತೆ ಫೋಟೋಸ್ನ. ಸೊ ನಾನು ಝೂಮ್ ಮಾಡಿದ್ರು ಕೂಡ ಡೀಟೇಲ್ಸು ಮೋಟೋದಲ್ಲಿ ಸ್ವಲ್ಪ ಬೆಟರ್ ಇದೆ ಆಯಿತಾ. ಕಲರ್ಸ್ ಕೂಡ ಮೋಟೋದಲ್ಲಿ ಚೆನ್ನಾಗಿ ಕಾಣುತ್ತೆ. ಇದೊಂಥರ ರಿಯಲ್ಮಿ ಒಂದು ಸ್ವಲ್ಪ ವಾಶ್ಡ್ ಔಟ್ ಆಗಿರೋ ರೀತಿ ಅನಿಸುತ್ತೆ. ಕಲರ್ಸ್ ಇದರಲ್ಲಿ ಸ್ವಲ್ಪ ಸ್ಯಾಚುರೇಷನ್, ಸ್ವಲ್ಪ ನ್ಯಾಚುರಲ್, ಸ್ವಲ್ಪ ಎದ್ದು ಕಾಣೋ ರೀತಿ ಅನಿಸುತ್ತೆ ಮೋಟೋದಲ್ಲಿ. ಇನ್ನು ಪೋರ್ಟ್ರೇಟಿಗೆ ಬಂತು ಅಂತ ಅಂದರೆ ಒಂದು ಪ್ರಾಣಿಯ ಫೋಟೋ ನಾನು ತಿಮ್ಮನ ಫೋಟೋ ತೆಗೆದು ನೋಡ್ತಾ ಇದ್ದರೆ, ಇದರಲ್ಲಿ ನನಗೆ ಪರ್ಸ್ನಲಿ ಅನಿಸಿದ್ದೇನಪ್ಪ ಅಂತಂದರೆ ಡೀಟೇಲ್ಸು ರಿಯಲ್ಮಿನಲ್ಲಿ ಸ್ವಲ್ಪ ಚೆನ್ನಾಗಿದೆ. ಬಟ್ ಕಲರ್ಸು ನ್ಯಾಚುರಲ್ಲಾಗಿ ಈ ಮೋಟೋದಲ್ಲಿ ಬರ್ತಾ ಇದೆ ಆಯಿತಾ. ಝೂಮ್ ಮಾಡಿದ್ರೆ ಡೀಟೇಲ್ಸು ಇದರಲ್ಲಿ ಬರುತ್ತೆ ರಿಯಲ್ಮಿನಲ್ಲಿ, ಬಟ್ ನ್ಯಾಚುರಲ್ ಕಲರ್ಸ್ ಇದರಲ್ಲಿ ಸಿಗ್ತಾ ಇದೆ ಆಯಿತಾ ಮೋಟೋದಲ್ಲಿ. ರಿಯಲ್ಮಿದು ಒಂದು ಸ್ವಲ್ಪ ವಾಶ್ಡ್ ಔಟ್ ಆಗಿರೋ ಥರ ಅನಿಸುತ್ತೆ. ಕಲರ್ಸ್ ಡಿಫ್ರೆಂಟ್ ಇರೋದಕ್ಕಿಂತ ಬೇರೆ ಇನ್ನೊಂದು ಯಾವುದೋ ಥರ ತೋರಿಸುತ್ತೆ. ಮತ್ತು ವಿಡಿಯೋಗ್ರಫಿಯಲ್ಲೂ ಕೂಡ ಅಷ್ಟೇ ನಿಮಗೆ ಈ ಮೋಟೋದಲ್ಲಿ ಕಲರ್ಸು ನ್ಯಾಚುರಲ್ ಅಂತ ಅನ್ನಿಸ್ತು. ನಿಮಗೆ ರಿಯಲ್ಮಿನಲ್ಲಿ ಯಾವುದೇ ಸ್ಟೇಬಲ್ ಮೋಡ್ ಇಲ್ಲ. ಇದರಲ್ಲಿ ನಿಮಗೆ ಸ್ಟೇಬಲ್ ಮೋಡ್ ಇದೆ ಆಯಿತಾ. ಮೋಟೋದಲ್ಲಿ ಸ್ಟೇಬಲ್ ಮೋಡ್ ಇದೆ. ಆನ್ ಮಾಡ್ಕೊಂಡ್ರಿ ಅಂದರೆ ಸ್ವಲ್ಪ ಝೂಮ್ ಇನ್ ಆಗುತ್ತೆ. ಝೂಮ್ ಇನ್ ಆಗ್ಬಿಟ್ಟು ವಿಡಿಯೋ ಶೂಟ್ ಮಾಡೋದು. ಅದರ ಕಂಪ್ಯಾರಿಸನ್ನ ಕೂಡ ನಾನು ನಿಮಗೆ ತೋರಿಸ್ತಾ ಇದ್ದೀನಿ. ಸ್ವಲ್ಪ ಸ್ಟೇಬಲ್ ವಿಡಿಯೋ ನಮಗೆ ಸಿಗುತ್ತೆ ಸ್ವಲ್ಪ ಆಯಿತಾ, ಹೆವಿ ಅಲ್ಲ. ಅದು ಎರಡನ್ನು ನೀವು ಬೇಕಾದ್ರೆ ಕಂಪೇರ್ ಮಾಡಬಹುದು. ಓವರಾಲ್ ಫೋಟೋ ಕ್ವಾಲಿಟಿ ವೈಸು ನನ್ನ ಸಿಚುವೇಶನಿಗೆ ತಕ್ಕಂಗೆ ಎರಡು ಕೂಡ ಆಲ್ಮೋಸ್ಟ್ ಸೇಮ್ ಅಂತೀನಿ. ನಾನು ಚೂಸ್ ಮಾಡೋದಾದರೆ ಲ್ಯಾಂಡ್ಸ್ಕೇಪ್ಗೆ ಮೋಟೋ ಪ್ರಿಫರ್ ಮಾಡ್ತೀನಿ. ಪೋರ್ಟ್ರೇಟ್ ಕೂಡ ಒಂದು ಲೆವೆಲಿಗೆ ಪರವಾಗಿಲ್ಲ ಆಯಿತಾ. ನಾನು ಪೋರ್ಟ್ರೇಟ್ನ ನಿಮಗೆ ತೋರಿಸ್ತಾ ಇದ್ದೀನಿ. ಎರಡರಲ್ಲೂ ಕೂಡ ಚೆನ್ನಾಗಿ ಬರುತ್ತೆ. ಪ್ರಿಫರಬಲಿ ಮೋಟೋ ಒಳ್ಳೆ ಕೆಲಸ ಮಾಡ್ಬೋದು. ಕೆಲವೊಂದು ಟೈಮು ಕೆಲವೊಂದು ಸಿಚುವೇಶನ್ ಲೈಟಿಂಗ್ ಕಂಡೀಷನಲ್ಲಿ ಈ ರಿಯಲ್ಮಿ ಕೂಡ
ಪರ್ಫಾರ್ಮೆನ್ಸನ್ನು ಬೆಟರ್ ಮಾಡ್ಬೋದು. ಪರ್ಸನಲಿ ನಾನು ಚೆಕ್ ಮಾಡೋದು ನೋಡಿ, ಆ ತಿಮ್ಮನ ಫೋಟೋ, ನಾಯಿ ಫೋಟೋ, ನಂಗೆ ರಿಯಲ್ಮಿನಲ್ಲಿ ಡೀಟೇಲ್ಸ್ ಚೆನ್ನಾಗಿದೆ ಅಂತ ಅನ್ನಿಸ್ತು, ಆಯಿತಾ. ಇದು ನನ್ನ ಒಪಿನಿಯನ್ನು. ಅದನ್ನು ಬಿಟ್ಟರೆ ಮೋಟೋದಲ್ಲಿ ಮ್ಯಾಕ್ರೋ ಲೆನ್ಸ್ ಕೊಟ್ಟಿದ್ದು ಅಷ್ಟೊಂದು ಮ್ಯಾಕ್ರೋ ಅಂತ ಅನ್ನಿಸ್ತಿಲ್ಲ. ಆ ಸ್ಯಾಂಪಲ್ನ ಕೂಡ ತೋರಿಸ್ತಾ ಇದ್ದೀನಿ. ಈ ಕಡೆ ಡೆಪ್ ಸೆನ್ಸರ್ ಕೊಟ್ಟಿದ್ದಾರೆ, ಅವಶ್ಯಕತೆನೇ ಇರಲಿಲ್ಲ. ಸೊ ಸುಮ್ಮನೆ ಸೆಕೆಂಡ್ರಿ ಸೆನ್ಸರ್ ಕೊಟ್ಟಿದ್ದಾರೆ. ಇನ್ನು ಫ್ರಂಟ್ ಕ್ಯಾಮ್ರಾ ಬಂತು ಅಂತ ಅಂದರೆ ಮೋಟೋದಲ್ಲಿ ನಿಮಗೆ 16 MP ಫ್ರಂಟ್ ಕ್ಯಾಮ್ರಾ ಕೊಟ್ಟಿದ್ರೆ, ಈ ಕಡೆ ರಿಯಲ್ಮಿನಲ್ಲಿ 8 MP ಫ್ರಂಟ್ ಕ್ಯಾಮ್ರಾ ಇದೆ. ಮೆಗಾ ಪಿಕ್ಸೆಲ್ ಮ್ಯಾಟ್ರ್ ಆಗೋಲ್ಲ, ಕ್ಲಾರಿಟಿ ಮ್ಯಾಟ್ರ್ ಆಗುತ್ತೆ, ಆಯಿತಾ. ಇದರಲ್ಲೂ ಕೂಡ ಸೇಮ್ ಫೀಲಿಂಗು ನನಗೆ ಮೋಟೋದಲ್ಲಿ ಕಲರ್ಸು ನ್ಯಾಚುರಲಾಗಿ ಬರ್ತಾ ಇದೆ. ಇದು ಒಂದು ಸ್ವಲ್ಪ ವೈಟಿಶ್ ಇದು ಬರುತ್ತೆ. ಡೀಟೇಲ್ಸು ನಾನು ಚೆಕ್ ಮಾಡಿದಂಗೆ ರಿಯಲ್ಮಿನಲ್ಲಿ ಸ್ವಲ್ಪ ಚೆನ್ನಾಗಿದೆ ಕೆಲವೊಂದು ಕಂಡೀಷನಲ್ಲಿ, ಮೋಟೋದಲ್ಲೂ ಕೂಡ ಬೆಟರ್ ಅನ್ಸುತ್ತೆ ಒಂದ್ಸಲಿ. ಬಟ್ ನಾನು ಚೂಸ್ ಮಾಡೋದಾದರೆ ಈ ರಿಯಲ್ಮಿ ಚೂಸ್ ಮಾಡ್ತೀನಿ ಫ್ರಂಟ್ ಕ್ಯಾಮ್ರಾದಲ್ಲಿ. ಈವನ್ ಮೆಗಾ ಪಿಕ್ಸೆಲ್ ಕಡಿಮೆ ಇದ್ದರೂ ಒಂದು ಲೆವೆಲಿಗೆ ಬೆಟರ್ ಇದೆ ಅಂತ ಅನ್ನಿಸ್ತು. ಬಟ್ ಕೆಲವೊಂದು ಲೈಟಿಂಗ್ ಕಂಡೀಷನ್ ಇದು ಚೆನ್ನಾಗಿ ಬರುತ್ತೆ, ಅದು ಜಡ್ಜ್ ಮಾಡೋದೇ ಕಷ್ಟ. ಎರಡು ಪರವಾಗಿಲ್ಲ ಅಂತೀನಿ, ಆಯಿತಾ. ಇದಾದರೆ ನಿಮಗೆ ಸ್ವಲ್ಪ ಪ್ರೋಸೆಸ್ ಜಾಸ್ತಿ ಮಾಡುತ್ತೆ. ಇವನ್ ನೀವು ಲೋ ಲೈಟಲ್ಲಿ ತೆಗೆದ್ರೂ ಕೂಡ ಹೆವಿ ಪ್ರೋಸೆಸ್ ಮಾಡ್ಬಿಟ್ಟು ಒಂದು ಒಳ್ಳೆ ಫೋಟೋನ ಈ ಮೋಟೋ ಕೊಡುತ್ತೆ. ಆ ರೀತಿ ಪ್ರೋಸೆಸ್ ಇದರಲ್ಲಿ ನಿಮಗೆ ರಿಯಲ್ಮಿನಲ್ಲಿ ಆಗುವುದಿಲ್ಲ, ಆಯಿತಾ. ಇನ್ನು ಈ ಎರಡೂ ಫೋನ್ಗಳ ರೇರ್ ಕ್ಯಾಮ್ರಾ ಫುಲ್ HD ರೆಸೊಲ್ಯೂಷನಲ್ಲಿ ವಿಡಿಯೋ ರೆಕಾರ್ಡ್ ಮಾಡುತ್ತೆ. ಫ್ರಂಟ್ ಕ್ಯಾಮ್ರಾನು ಕೂಡ ಫುಲ್ HD 30 FPS ವಿಡಿಯೋ ರೆಕಾರ್ಡ್ ಮಾಡುತ್ತೆ. ಎರಡರ ಕ್ಲಾರಿಟಿ ನಾನು ನಿಮಗೆ ತೋರಿಸ್ತಾ ಇದ್ದೀನಿ. ಆಗಲೇ ಹೇಳಿದಂಗೆ ಸ್ಟೇಬಲ್ ಮೋಡು ನಿಮಗೆ ಈ ಒಂದು ಮೋಟೋದಲ್ಲಿ ಸಿಗ್ತಾ ಇದೆ. ಕ್ವಾಲಿಟಿ ನನಗೆ ಎರಡು ಆಲ್ಮೋಸ್ಟ್ ಸೇಮ್ ಅನ್ನಿಸ್ತು, ನ್ಯಾಚುರಲ್ ಆಗಿ ಮೋಟೋದಲ್ಲಿ ಸಿಗುತ್ತೆ. ಸೊ ಕ್ಯಾಮ್ರಾ ನೀವೇ ಜಡ್ಜ್ ಮಾಡ್ಕೊಬೋದು. ಪರ್ಸನಲಿ ಎರಡು ಆಲ್ಮೋಸ್ಟ್ ನನಗೆ ಸಿಮಿಲರ್ ಕ್ವಾಲಿಟಿ ಅಂತ ಅನ್ನಿಸ್ತು, ಆಯಿತಾ. ಏನು ಅಂಥ ಡಿಫ್ರೆನ್ಸ್ ಕಾಣಲ್ಲ, ನಿಮ್ಗೆ ಗೊತ್ತಾಗಲ್ಲ, ಆಯಿತಾ. ಈ ಪ್ರೈಸ್ ರೇಂಜಲ್ಲಿ ನೀವು ಯಾವ ತೊಗೊಂಡ್ರು ಅಷ್ಟೇ, ಆಯಿತಾ. ಆ ಕಡೆ ಈ ಕಡೆ ಒಂದೊಂದು ಸಿಚುವೇಶನ್ ಒಂಥರ ಅನಿಸುತ್ತೆ, ಆ ಥರ. ಇನ್ನು ಸೆಕ್ಯೂರಿಟಿ ಬಗ್ಗೆ ಮಾತನಾಡಬೇಕು ಅಂತ ಅಂದರೆ ಎರಡರಲ್ಲೂ ಕೂಡ ನಿಮಗೆ ಸೈಡ್ ಮೌಂಟೆಡ್ ಫಿಂಗರ್ ಪ್ರಿಂಟ್ ಸೆನ್ಸರ್ ಕೊಟ್ಟಿದ್ದಾರೆ. ಎರಡೂ ಕೂಡ ತುಂಬ ಫಾಸ್ಟಾಗಿದೆ, ಫಾಸ್ಟಾಗಿ ಅನ್ಲಾಕನ್ನು ಮಾಡುತ್ತೆ. ಎರಡರಲ್ಲೂ ಕೂಡ ಫೇಸ್ ಅನ್ಲಾಕ್ ಸಹ ಇದೆ. ಎರಡೂ ಕೂಡ ಆಲ್ಮೋಸ್ಟ್ ಸೇಮ್, ಏನು ಮೇಜರ್ ಡಿಫ್ರೆನ್ಸ್ ಅನ್ನಿಸ್ಲಿಲ್ಲ. ಇನ್ನು ಸ್ಪೀಕರಿಗೆ ಬಂತು ಅಂತ ಅಂದರೆ ಇದು ಮೇಜರ್ ಡಿಫ್ರೆನ್ಸು. ನಮಗೆ ಮೋಟೋದಲ್ಲಿ ಡಾಲ್ಬಿ ಅಟ್ಮೋಸ್ ಸ್ಪೀಕರ್ ಸಿಗ್ತದೆ, ಸ್ಟೀರಿಯೋ ಸ್ಪೀಕರ್, ಆಯಿತು. ಸ್ಪೀಕರ್ನ ಕ್ವಾಲಿಟಿ ಬೆಂಕಿದೆ. ರಿಯಲ್ಮಿನಲ್ಲಿ ಮೋನೋ ಸ್ಪೀಕರ್ ಚೆನ್ನಾಗಿದೆ ಕ್ವಾಲಿಟಿ, ಬಟ್ ನಮಗೆ ಮೋಟೋದಲ್ಲಿ ಬೆಟರ್ ಸ್ಪೀಕರ್ ಸಿಗ್ತಾ ಇರುವಂಥದ್ದು ಡಾಲ್ಬಿ ಅಟ್ಮೋಸು, ಅದೊಂದು ಪ್ಲಸ್ ಪಾಯಿಂಟ್. ಮತ್ತು ಸ್ಟೀರಿಯೋ ಕೂಡ ಕೊಟ್ಟಿದ್ದಾರೆ, ಆಯಿತಾ. ಇನ್ನು ಬ್ಯಾಟ್ರಿಗೆ ಬಂತು ಅಂತ ಅಂದರೆ ಈ ಎರಡೂ ಫೋನ್ಗಳಲ್ಲಿ 5000 mAh ಕೆಪಾಸಿಟಿ ಬ್ಯಾಟ್ರಿ ಇದೆ. ಆದರೆ ನಮಗೆ ಮೋಟೋದಲ್ಲಿ ಬಾಕ್ಸ್ ಒಳಗೆ 20 ವ್ಯಾಟ್ ಚಾರ್ಜರ್ ಇದ್ದರೆ, ರಿಯಲ್ಮಿನಲ್ಲಿ 33 ವ್ಯಾಟ್ನ ಚಾರ್ಜರ್ ಕೊಟ್ಟಿದ್ದಾರೆ, ಆಯಿತಾ. ಇದು ಟರ್ಬೋ ಪವರ್ ಚಾರ್ಜರ್, ಇದು ಸೂಪರ್ ಹೂಕ್ ಚಾರ್ಜರ್, ಆಯಿತಾ. ಒಟ್ಟಿಗೆ ಅದೇ ರಿಯಲ್ಮಿ ಚಾರ್ಜಿಂಗ್ನಲ್ಲಿ ಸ್ವಲ್ಪ ಮುಂದಿದೆ, ಆಯಿತಾ. ಸೊ ಸೂಪರ್ ಅಂತೀನಿ. ಇನ್ನು OS ಬಗ್ಗೆ ಮಾತನಾಡಬೇಕಂತ ಅಂದರೆ ರಿಯಲ್ಮಿನಲ್ಲಿ ಆ್ಯಂಡ್ರಾಯ್ಡ್ 13 ಬೇಸ್ ರನ್ ಆಗ್ತಿರುವಂಥ ರಿಯಲ್ಮಿ UI ಸಿಗ್ತಾ ಇರುವಂಥದ್ದು. ಈ ಕಡೆ ಮೋಟೋದಲ್ಲಿ ಔಟ್ ಆಫ್ ದ ಬಾಕ್ಸು ಆ್ಯಂಡ್ರಾಯ್ಡ್ 14 ಸಿಗ್ತಾ ಇರುವಂಥದ್ದು, ಆಯಿತಾ. ಅದೊಂದು ಪ್ಲಸ್ ಪಾಯಿಂಟು. ಮತ್ತು ಈ ಮೋಟೋ ಕ್ಲೋಸ್ ಟು ಸ್ಟಾಕ್ ಆ್ಯಂಡ್ರಾಯ್ಡ್, ಆಯಿತಾ, ತುಂಬ ಕ್ಲೋಸ್ ಟು ಸ್ಟಾಕ್ ಆ್ಯಂಡ್ರಾಯ್ಡ್ ಎಕ್ಸ್ಪೀರಿಯನ್ಸ್ ನಮಗೆ ನೀಡುತ್ತೆ. ಜೊತೆಗೆ ಮೋಟೋದವರು ಕನ್ಫರ್ಮ್ ಮಾಡಿದರೆ ಆ್ಯಂಡ್ರಾಯ್ಡ್ 14 ಜೊತೆಗೆ 15 ಅಪ್ಡೇಟ್ನ ಕೂಡ ಕನ್ಫರ್ಮ್ ಆಗಿ ಕೊಡ್ತಾರಂತೆ. ಮತ್ತು 3 ವರ್ಷಗಳ ಸೆಕ್ಯೂರಿಟಿ ಪ್ಯಾಚಸ್ನ ಕನ್ಫರ್ಮ್ ಕೊಡ್ತಾರಂತೆ. ಆ ರೀತಿ ಯಾವುದೇ ಗ್ಯಾರಂಟಿಯನ್ನು ರಿಯಲ್ಮಿಯವ್ರು ಕೊಟ್ಟಿಲ್ಲ. ಜೊತೆಗೆ 1 ವರ್ಷ ಹಳೆ ಆ್ಯಂಡ್ರಾಯ್ಡ್ OS ಇದರಲ್ಲಿ ಕೊಟ್ಟಿದ್ದಾರೆ. ಆ್ಯಂಡ್ರಾಯ್ಡ್ 13 ಹಬ್ಬ ಅಂದರೆ ಬಂದರೆ ಆ್ಯಂಡ್ರಾಯ್ಡ್ 14 ಬರ್ಬೋದು. ಇದಕ್ಕೆ ಬರ್ದೇನೂ ಇರ್ಬೋದು, ಬಂದರೆ ಆ್ಯಂಡ್ರಾಯ್ಡ್ 14 ಅಪ್ಡೇಟ್ ಬರ್ಬೋದು. ಈ ಕಡೆ ಮೋಟೋ ಅವ್ರು ಗ್ಯಾರಂಟಿ ಕೊಟ್ಟಿದ್ದಾರೆ, ಆ್ಯಂಡ್ರಾಯ್ಡ್ 15 ಅಪ್ಡೇಟು 100% ಬರುತ್ತೆ, ಆಯಿತಾ. ಜೊತೆಗೆ 3 ವರ್ಷ ಸೆಕ್ಯೂರಿಟಿ ಪ್ಯಾಚ್ ಬೇರೆ. ಸೊ OS ಅಲ್ಲಿ ಈಸಿಯಾಗಿ ಮೋಟೋ ವಿನ್ ಆಗುತ್ತೆ, ಆಯಿತಾ. ಇನ್ನು ಈ ಕನೆಕ್ಟಿವಿಟಿ ಬಗ್ಗೆ ಮಾತನಾಡಬೇಕು ಅಂತಂದರೆ ಎರಡು ಕೂಡ 5G ಸಪೋರ್ಟ್ ಆಗುತ್ತೆ. ಮೋಟೋದಲ್ಲಿ 13 5G ಬ್ಯಾಂಡ್ಗಳು ಸಪೋರ್ಟ್ ಆದರೆ, ಈ ಕಡೆ ರಿಯಲ್ಮಿನಲ್ಲಿ 9 5G ಬ್ಯಾಂಡ್ಗಳು ಸಪೋರ್ಟ್ ಆಗುತ್ತೆ. ತಲೆ ಕೆಡಿಸ್ಕೊಂಬಿಡಿ, ಎರಡರಲ್ಲೂ ಕೂಡ ನಮಗೆ ಭಾರತದ ಎಲ್ಲ 5G ಸಿಮ್ಗಳು ಕೆಲಸವನ್ನು ಮಾಡ್ತವೆ, ತಲೆ ಕೆಡಿಸ್ಕೊಳ್ಳೋ ಅವಶ್ಯಕತೆ ಇಲ್ಲ. ಎರಡರಲ್ಲೂ ಕೂಡ ಡ್ಯುಯಲ್ ಬ್ಯಾಂಡ್ ಸಪೋರ್ಟ್ ಇರುವಂಥದ್ದು. ಎರಡು ಕೂಡ 2.4 GHz 5 GHz ಎರಡೂ ಸಪೋರ್ಟ್ ಆಗುತ್ತೆ. ಬ್ಲೂಟೂತ್ ಬಂದುಬಿಟ್ಟು ಮೋಟೋದಲ್ಲಿ ಬ್ಲೂಟೂತ್ 5.1, ನಿಮಗೆ ಇದರಲ್ಲಿ 5.2 ಸಿಗ್ತಾ ಇದೆ. FM ರೇಡಿಯೋ ಆಪ್ಷನ್ ನಿಮಗೆ ರಿಯಲ್ಮಿನಲ್ಲಿ ಸಿಗ್ತಲ್ಲ, ಮೋಟೋದಲ್ಲಿ ಸಿಗ್ತಾ ಇದೆ. ಇನ್ನು ಕ್ಯಾರಿಯರ್ ಅಗ್ರಿಗೇಷನ್ಗೆ ಬಂತು ಅಂತ ಅಂದರೆ ಮೋಟೋದಲ್ಲಿ ನಮಗೆ 4 ಕ್ಯಾರಿಯರ್ ಅಗ್ರಿಗೇಷನ್ ಸಿಗ್ತಾ ಇದೆ. ಆದರೆ ರಿಯಲ್ಮಿನಲ್ಲಿ ಯಾವುದೇ ಕ್ಯಾರಿಯರ್ ಅಗ್ರಿಗೇಷನ್ ಸಿಗ್ತಾ ಇಲ್ಲ. ಮೋಸ್ಟ್ ಆಫ್ ದ ಬ್ರ್ಯಾಂಡ್ 15,000 ರೂಪಾಯಿ ಒಳಗಡೆ ಯಾರೂ ಈ ಕ್ಯಾರಿಯರ್ ಅಗ್ರಿಗೇಷನ್ನ ಕೊಡಲ್ಲ, ಮೋಟೋದವ್ರು ಕೊಟ್ಟಿದ್ದಾರೆ. ಸೊ ಬೆಂಕಿ ವಿಷಯ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ನಿಮಗೆ ಯಾವುದ್ರಲ್ಲಿ ಎರಡರಲ್ಲೂ ಕೂಡ ಇಯರ್ ಬ್ಲಾಸ್ಟರೆಲ್ಲ ಸಿಗ್ತಾಯಿಲ್ಲ. ಒಂದೇನಪ್ಪ ಅಂತಂದರೆ ಮೋಟೋದಲ್ಲಿ ಇದು ಎಂಟ್ರಿ ಲೆವೆಲ್ ಫೋನ್ ಆಗಿದ್ರು ಸಹ, ಅಫೋರ್ಡಬಲ್ ಫೋನ್ ಆಗಿದ್ರು ಸಹ ಇದರಲ್ಲಿ ರೆಡಿ ಫಾರ್ ಫೀಚರ್ ಕೊಡ್ತಾ ಇದ್ದಾರೆ. ಅಂದರೆ ಈ ಫೋನ್ನ ನೀವು PC ರೀತಿ ಯೂಸ್ ಮಾಡ್ಕೊಬೋದು, ಕನೆಕ್ಟ್ ಮಾಡ್ಕೊಂಡು ನೀವು. ಸೊ ಅದೊಂದು ಕನೆಕ್ಟಿವಿಟಿ ಫೀಚರ್ ನಿಮಗೆ ಎಕ್ಸ್ಟ್ರಾ ಸಿಗ್ತಾ ಇದೆ. ಅದನ್ನು ಬಿಟ್ಟರೆ ಸೆನ್ಸಾರ್ಸ್ ಆಲ್ಮೋಸ್ಟ್ ಬೇಸಿಕ್ ಸೆನ್ಸಾರ್ಸ್ನಲ್ಲಿ ಆ್ಯಂಬಿಯೆಂಟು ಗೈರೋ ಇದೆ. ಬಟ್ ಹೇಳಿದ್ನಲ್ಲ, ಈ ರಿಯಲ್ಮಿನಲ್ಲಿ ಅಷ್ಟೊಂದು ಗೇಮಿಂಗ್ನಲ್ಲಿ ಚೆನ್ನಾಗಿ ಪರ್ಫಾರ್ಮ್ ಮಾಡ್ತಿಲ್ಲ ಅದು ಗೈರೋ. ಮೋಸ್ಟ್ಲಿ ಅಪ್ಡೇಟಲ್ಲಿ ಫಿಕ್ಸ್ ಮಾಡಿದ್ರು ಮಾಡ್ಬೋದೇನೋ, ಆಯಿತಾ. ಸೊ ಇಷ್ಟು ಈ ಎರಡು ಫೋನ್ಗಳ ಕೆಲವೊಂದು ಮೇಜರ್ ಡಿಫ್ರೆನ್ಸು.
ನಾನು ಚೆಕ್ ಮಾಡ್ದಂಗೆ ಡಿಸೈನ್ ಬಿಲ್ಡ್ ಕ್ವಾಲಿಟಿ ಆಲ್ಮೋಸ್ಟ್ ಎರಡು ಸೇಮ್ ಇದೆ. ಇದು ವೀಗರ್ ಲೆದರ್ ಇರೋದ್ರಿಂದ ಸ್ವಲ್ಪ ಇದು ಅನ್ನಿಸ್ಬೋದು, ಬೆಟರ್ ಅನ್ನಿಸ್ಬೋದೇನೋ ಕೆಲವು ಜನಕ್ಕೆ. ಡಿಸ್ಪ್ಲೇ ಇದು ಫುಲ್ HD ಇರೋದ್ರಿಂದ ಇದು ಪ್ಲಸ್ ಪಾಯಿಂಟ್ ತೊಗೊಬೋದು. ಸ್ಟೋರೇಜ್ ಮತ್ತು ರ್ಯಾಮಲ್ಲಿ ಮೋಟೋ ಸ್ವಲ್ಪ ಬೆಟರ್ ಅನ್ನಿಸ್ತು, ಆಲ್ಮೋಸ್ಟ್ ಈಕ್ವಲ್, ಸ್ವಲ್ಪ ಬೆಟರ್ ಅನ್ನಿಸ್ತು. ಪರ್ಫಾರ್ಮೆನ್ಸಲ್ಲಿ ಆಬ್ವಿಯಸ್ಲಿ ಮೋಟೋ ಚೆನ್ನಾಗಿದೆ. ಕ್ಯಾಮ್ರಾ ಎರಡು ಕೂಡ ಆಲ್ಮೋಸ್ಟ್ ಈಕ್ವಲ್ ಅಂತೀನಿ. ಬ್ಯಾಟ್ರಿ ಸೇಮ್ ಇದೆ, ಚಾರ್ಜರ್ ಇದರಲ್ಲಿ ಸ್ವಲ್ಪ ಬೆಟರ್ ಇದೆ. OS ಇದು ಮಚ್ ಬೆಟರ್ ಇದೆ. ಸೊ ಸ್ಪೀಕರ್ ಇದು ಬೆಟರ್ ಇದೆ. ಸೊ ನೀವು ಡಿಸೈಡ್ ಮಾಡ್ಕೊಳ್ಳಿ ಈ ಪ್ರೈಸ್ ರೇಂಜಿಗೆ ಯಾವುದನ್ನು ತೊಗೋತೀರಾ ಅಂತ. ಎರಡರದ್ದು ಹೇಳ್ತೀನಿ ನೋಡಿ. ಇದು ಬೇಸ್ ವೇರಿಯಂಟು 13,000, ಇದ್ರ ಬೇಸ್ ವೇರಿಯಂಟು ನಿಮಗೆ 11,000. ಬ್ಯಾಂಕ್ ಆಫರ್ನ ಇನ್ಕ್ಲೂಡ್ ಮಾಡ್ಕೊಂಡು ಈ ಫೋನ್ ನೀವು ಆರಾಮಾಗಿ 10,000 ರೂಪಾಯಿಗೆ ಪರ್ಚೇಸ್ ಮಾಡ್ಬೋದು. ವ್ಯಾಲ್ಯೂ ನೋಡೋದಕ್ಕೆ ಹೋದರೆ ವ್ಯಾಲ್ಯೂ ಫಾರ್ ಮನಿ ಇದು ಸ್ವಲ್ಪ ಬೆಟರ್ ಇದೆ ಆಯಿತಾ. ಮೋಟೋ ಆಬ್ವಿಯಸ್ಲಿ ವ್ಯಾಲ್ಯೂ ಫಾರ್ ಮನಿ 2,000 ಕಡಿಮೆ ಇದ್ದು ಕೆಲವೊಂದು ಪರ್ಫಾರ್ಮೆನ್ಸಲ್ಲಿ ಇದಕ್ಕಿಂತ ಚೆನ್ನಾಗಿ ಮಾಡ್ತಾ ಇದೆ. ಬೆಲೆ ಕಡಿಮೆ ಇದ್ದು ಕೂಡ ಆಯ್ತು, 2,000 ಕಡಿಮೆ ಇದ್ದು ಕೂಡ. ಅದರಿಂದ ಈ ಮೋಟೋ ಸ್ಲೈಟ್ ಇದನ್ನು ಪಾಯಿಂಟ್ನ ಸ್ವಲ್ಪ ಮೇಲಕ್ಕೆ ತೊಗೊಬೋದು ಬೆಲೆನ ಇನ್ಕ್ಲೂಡ್ ಮಾಡಿಕೊಂಡ್ರೆ. ಸೊ ಡಿಸೈಡ್ ಮಾಡ್ಕೊಳ್ಳಿ ನಿಮಗೆ ಇವೆರಡರಲ್ಲಿ ಯಾವ್ದು ಚೆನ್ನಾಗಿದೆ ಅನ್ನಿಸ್ತು. ನಾನು ಚೂಸ್ ಮಾಡೋದಾದರೆ ಈ ಮೋಟೋನ ಚೂಸ್ ಮಾಡ್ತೀನಿ, ನನ್ನ ಒಪಿನಿಯನ್. ನಿಮ್ಗೆ ಇದ್ರ ಬಗ್ಗೆ ಏನು ಅನ್ನಿಸ್ತು ಕಾಮೆಂಟ್ ಮಾಡಿ. ಇಷ್ಟ ಆಗಿದೆ ಅಂತ ಅನ್ಕೋತೀನಿ. ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ. ಈ ರೀತಿ ನಮ್ಮ ಬೇರೆ ವೀಡಿಯೋಗಳಿಗೆ ನಮ್ಮ ಟೆಕ್ ಇನ್ ಕನ್ನಡ ಯೂಟ್ಯೂಬ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋಂಥ ಬೆಲ್ ಐಕನ್ ಕೂಡ ಕ್ಲಿಕ್ ಮಾಡ್ಬೋದು. ಸಿಗೋಣ ಮುಂದಿನ ವೀಡಿಯೋದಲ್ಲಿ.